ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಏರುಪೇರಾಗೋದು ಸಾಮಾನ್ಯ. ಅದರಲ್ಲೂ ಬೇಸಿಗೆಯಲ್ಲಿ ಮಕ್ಕಳಿಗೆ ಪದೇ ಪದೇ ಜ್ವರ ಕಾಣಿಸಿಕೊಳ್ಳೋದು ಪೋಷಕರಲ್ಲಿ ಆತಂಕ ಮೂಡಿಸುತ್ತೆ. ವಿಪರೀತ ಶಾಖ, ನಿರ್ಜಲೀಕರಣ ಮತ್ತು ಬದಲಾಗುವ ಆಹಾರ ಪದ್ಧತಿಗಳು ಮಕ್ಕಳ ರೋಗ ನಿರೋಧಕ ಶಕ್ತಿಯ ಮೇಲೆ ಪರಿಣಾಮ ಬೀರಬಹುದು. ಬೇಸಿಗೆಯಲ್ಲಿ ಮಕ್ಕಳಿಗೆ ಕಾಡುವ ಈ ಜ್ವರಕ್ಕೆ ನಿಖರ ಕಾರಣಗಳೇನು ಮತ್ತು ಮುನ್ನೆಚ್ಚರಿಕೆ ಕ್ರಮಗಳೇನು ಅನ್ನೋದರ ಬಗ್ಗೆ ತಜ್ಞ ವೈದ್ಯರ ಸಲಹೆಗಳು ಇಲ್ಲಿವೆ ನೋಡಿ. ಬೇಸಿಗೆಯ ಬಿಸಿಲು ಏರುತ್ತಿದ್ದಂತೆ ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗುವುದು ಸಾಮಾನ್ಯ. ಅದರಲ್ಲಿಯೂ ಮಕ್ಕಳಿಗೆ ಪದೇ ಪದೇ ಜ್ವರ ಕಾಣಿಸಿಕೊಳ್ಳುವುದು ಪೋಷಕರಲ್ಲಿ ಆತಂಕ ಮೂಡಿಸುತ್ತೆ. ವಿಪರೀತ ಶಾಖ, ನಿರ್ಜಲೀಕರಣ ಮತ್ತು ಬದಲಾಗುವ ಆಹಾರ ಪದ್ಧತಿಗಳು ಮಕ್ಕಳ ರೋಗ ನಿರೋಧಕ ಶಕ್ತಿಯ ಮೇಲೆ ಪರಿಣಾಮ ಬೀರಬಹುದು. ಬೇಸಿಗೆಯಲ್ಲಿ ಮಕ್ಕಳಿಗೆ ಕಾಡುವ ಈ ಜ್ವರಕ್ಕೆ ನಿಖರ ಕಾರಣಗಳೇನು ಮತ್ತು ಮುನ್ನೆಚ್ಚರಿಕೆ ಕ್ರಮಗಳೇನು ಅನ್ನೋದರ ಬಗ್ಗೆ ತಜ್ಞ ವೈದ್ಯರ ಸಲಹೆಗಳು ಇಲ್ಲಿವೆ. ಬೇಸಿಗೆಯಲ್ಲಿ ಜ್ವರ ಬರಲು ಮುಖ್ಯ ಕಾರಣಗಳೇನು ಅಂತ ನೋಡಿದ್ರೆ, ಬೇಸಿಗೆಯ ದಿನಗಳಲ್ಲಿ ವಾತಾವರಣದ ತಾಪಮಾನ ಹೆಚ್ಚಾದ ಹಾಗೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ವೇಗವಾಗಿ ವೃದ್ಧಿಯಾಗುತ್ತೆ. ಮಕ್ಕಳು ಹೊರಗೆ ಆಟವಾಡುವಾಗ ಧೂಳು, ಸೂರ್ಯನ ತೀವ್ರ ಕಿರಣಗಳು, ಕಲುಷಿತ ನೀರಿನ ಸಂಪರ್ಕಕ್ಕೆ ಬರ್ತಾರೆ. ಇದು ಅವರಲ್ಲಿ ಸೋಂಕಿನ ಅಪಾಯವನ್ನ ಹೆಚ್ಚು ಮಾಡುತ್ತೆ. ಇದರ ಜೊತೆಗೆ ಅತಿಯಾದ ಬೆವರುವಿಕೆಯಿಂದ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾಗಿ ನಿರ್ಜಲೀಕರಣ ಉಂಟಾಗುತ್ತೆ. ಇದು ಕೂಡ ದೇಹದ ಉಷ್ಣತೆ ಹೆಚ್ಚಾಗಲು ಅಂದರೆ ಜ್ವರ ಬರಲು ಪ್ರಮುಖ ಕಾರಣ. ನಿರ್ಜಲೀಕರಣ ಮತ್ತು ರೋಗ ನಿರೋಧಕ ಶಕ್ತಿ. ಮಕ್ಕಳು ಆಟದ ಭರದಲ್ಲಿ ಸರಿಯಾಗಿ ನೀರು ಕುಡಿಯುವುದಿಲ್ಲ. ದೇಹಕ್ಕೆ ಅಗತ್ಯವಿರುವಷ್ಟು ನೀರು ಸಿಗದಿದ್ದಾಗ ರೋಗ ನಿರೋಧಕ ಶಕ್ತಿ ಕುಂದುತ್ತೆ. ಅಸಮತೋಲಿತ ಆಹಾರ ಪದ್ಧತಿ ಮತ್ತು ಜಂಕ್ ಫುಡ್ ಸೇವನೆ ಈ ಸಮಸ್ಯೆಯನ್ನ ಇನ್ನಷ್ಟು ಉಲ್ಬಣಗೊಳಿಸುತ್ತೆ. ಜ್ವರದ ಜೊತೆಗೆ ಮಕ್ಕಳು ದೌರ್ಬಲ್ಯ, ಆಲಸ್ಯ, ತಲೆನೋವು, ಹಸಿವಿನ ಕೊರತೆ, ಕೆಲವು ಸಂದರ್ಭಗಳಲ್ಲಿ ವಾಂತಿ ಅಥವಾ ಅತಿಸಾರದಿಂದ ಬಳಲಬಹುದು. ಕಿರಿಕಿರಿ ಅನುಭವಿಸುವ ಮಗು ತನ್ನ ಅನಾರೋಗ್ಯವನ್ನ ಸರಿಯಾಗಿ ವ್ಯಕ್ತಪಡಿಸಲು ಸಾಧ್ಯವಾಗದೆ ಸುಸ್ತಾಗಬಹುದು. ಪೋಷಕರು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳು ಅಂದ್ರೆ, ಮಕ್ಕಳನ್ನ ಬೇಸಿಗೆಯ ಜ್ವರದಿಂದ ರಕ್ಷಿಸಲು ಮೊದಲು ಅವರಿಗೆ ದಿನವಿಡೀ ಸಾಕಷ್ಟು ನೀರು ಅಥವಾ ದ್ರವ ಪದಾರ್ಥಗಳನ್ನು ನೀಡಿ. ಎಳನೀರು, ಮಜ್ಜಿಗೆ, ತಾಜಾ ಹಣ್ಣಿನ ರಸಗಳು ದೇಹವನ್ನ ತಂಪಾಗಿರಿಸೋದಕ್ಕೆ ಸಹಾಯ ಮಾಡುತ್ತೆ. ಮಧ್ಯಾಹ್ನದ ಅತಿಯಾದ ಬಿಸಿಲಿನಲ್ಲಿ ಮಕ್ಕಳನ್ನ ಹೊರಗೆ ಆಟವಾಡಲು ಬಿಡಬೇಡಿ. ಬದಲಾಗಿ ಬೆಳಗ್ಗೆ ಅಥವಾ ಸಂಜೆ ತಂಪಾದ ಸಮಯದಲ್ಲಿ ಆಟವಾಡಲು ಪ್ರೋತ್ಸಾಹಿಸಿ. ಉತ್ತಮ ನೈರ್ಮಲ್ಯ ಕಾಪಾಡಿಕೊಳ್ಳುವುದು ಮತ್ತು ಕಾಲಕಾಲಕ್ಕೆ ಕೈ ತೊಳೆಯುವ ಅಭ್ಯಾಸ ಮಾಡಿಸುವುದು ಸೋಂಕನ್ನ ತಡೆಯಲು ಸಹಕಾರಿ. ಸರಿಯಾದ ಆಹಾರ ಮತ್ತು ವಿಶ್ರಾಂತಿ. ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಪೌಷ್ಟಿಕ ಮತ್ತು ಹಗುರವಾದ ಆಹಾರ ನೀಡಿ. ಹೆಚ್ಚು ಎಣ್ಣೆಯುಕ್ತ ಅಥವಾ ಮಸಾಲೆಯುಕ್ತ ಆಹಾರವನ್ನು ತಪ್ಪಿಸಿ. ಮಗು ಬೆವರಿನಿಂದ ನೆನೆದಾಗ ತಕ್ಷಣ ಬಟ್ಟೆ ಬದಲಾಯಿಸಿ ಅಥವಾ ಸ್ನಾನ ಮಾಡಿಸಿ. ಮಗುವಿಗೆ ಜ್ವರ ಬಂದಾಗ ಹೆಚ್ಚಿನ ವಿಶ್ರಾಂತಿಯ ಅಗತ್ಯ ಇರುತ್ತೆ. ಒಂದು ವೇಳೆ ಜ್ವರ ಪದೇ ಪದೇ ಮರುಕಳಿಸ್ತಾ ಇದ್ರೆ ಅಥವಾ ಮಗು ತೀವ್ರವಾಗಿ ಸುಸ್ತಾಗಿದ್ರೆ ತಕ್ಷಣವೇ ತಜ್ಞ ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆ ಕೊಡಿಸುವುದು ಅಗತ್ಯ. ಇದರೊಂದಿಗೆ ಮನೆಯ ವಾತಾವರಣವನ್ನ ಸ್ವಚ್ಛವಾಗಿ ಮತ್ತು ತಂಪಾಗಿರಿಸುವ ಮೂಲಕ ಮಕ್ಕಳನ್ನ ಬೇಸಿಗೆಯ ಅನಾರೋಗ್ಯದಿಂದ ದೂರವಿಡಬಹುದು. ಇಂತಹ ಸಣ್ಣ ಮುನ್ನೆಚ್ಚರಿಕೆಗಳು ನಿಮ್ಮ ಮಗುವಿನ ಆರೋಗ್ಯವನ್ನ ಕಾಪಾಡಲು ನೆರವಾಗುತ್ತೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.